ನಮಸ್ಕಾರ, ಇದು ಕರ್ನಾಟಕ 360 ಡಿಜಿಟಲ್ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮೋದಿನೇ ಈ ಸಲವೂ ಭರ್ಜರಿಯಾಗಿ ಲೋಕಸಮರವನ್ನು ಗೆದ್ದು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರಾ? ಇಂಥದ್ದೊಂದು ಪ್ರಶ್ನೆ ಈಗ ಇಡೀ ದಕ್ಷಿಣ ಭಾರತದಾದ್ಯಂತ ಎಲ್ಲರ ಮನಸ್ಸಿನಲ್ಲಿ ಸುಳಿದಾಡ್ತಾ ಇದೆ. ಮೋದಿ ಪ್ರಧಾನಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೋದಿ ಗೆದ್ದು ಪ್ರಧಾನಿ ಆಗಬೇಕಾದ್ರೆ 129 ಸೀಟ್ಗಳನ್ನು ಶತಾಯಗತಾಯ ಗೆಲ್ಲಲೇಬೇಕು. ಹಾಗೆ ಗೆದ್ರೆ ಮಾತ್ರ ಮೋದಿ ಇಡೀ ಇಂಡಿಯಾ ಗೆದ್ದೆ ಅಂತ ಪ್ರಧಾನಿ ಪಟ್ಟ ಏರೋದಕ್ಕೆ ಸಾಧ್ಯವಾಗುತ್ತೆ. ಹೇಗೆ ಅಂತ ನೀವು ಕೇಳಬಹುದು. ನೋಡಿ, ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಈ 5 ರಾಜ್ಯಗಳಲ್ಲಿ ಒಟ್ಟು 129 ಲೋಕಸಭಾ ಸ್ಥಾನಗಳಿವೆ. ಪುದುಚೇರಿಯನ್ನು ಸೇರಿಸಿಕೊಂಡ್ರೆ ಇನ್ನೂ 1 ಸೀಟ್ ಎಕ್ಸ್ಟ್ರಾ ಆಗುತ್ತೆ ಕಣ್ರಿ. ಈ 129 ಪ್ಲಸ್ 1 ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಮಾತ್ರ ಮೋದಿ ದಕ್ಷಿಣ ಭಾರತವನ್ನು ಗೆದ್ದು ಅಖಂಡ ಭಾರತವನ್ನು ಗೆದ್ದೆ ಅಂತ ಬೀಗೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ಆ ಗತ್ತು ಗೌರವ ಎರಡೂ ಇರಲ್ಲ. ಹಾಗಾಗಿಯೇ ಮಾರ್ಚ್ 15ರಿಂದಲೇ ದಕ್ಷಿಣ ಭಾರತಕ್ಕೆ ಮೋದಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿರೋದು. ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳನ್ನು ಬಿಟ್ಟರೆ ಮೋದಿಯನ್ನು ಗೆಲ್ಲಿಸುವಂತಹ ಅನೇಕ ರಾಜ್ಯಗಳಿವೆ. ಆದರೆ ದಕ್ಷಿಣ ಭಾರತಕ್ಕೆ ಬಂದರೆ ಇಲ್ಲಿ ಆ ಆಟ ನಡೆಯೋದೇ ಇಲ್ಲ ಬಿಡಿ. ಇಲ್ಲಿ ಜನರ ಮನಸ್ಥಿತಿಯೇ ಬೇರೆ ಇದೆ. ಇಲ್ಲಿರೋರೆಲ್ಲ ಬಹುತೇಕ ಮೋದಿಯನ್ನು ವಿರೋಧಿಸುವವರೇ. ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕ, ತೆಲಂಗಾಣ ಎಲ್ಲವೂ ಮೋದಿ ವಿರೋಧಿ ರಾಜ್ಯಗಳೇ. ಅದರಲ್ಲೂ ಕರ್ನಾಟಕದಲ್ಲಿ ಈ ಸಲ ಸಿದ್ದರಾಮಯ್ಯ ಸರ್ಕಾರ ಮೋದಿಯನ್ನ ಬಂದ ದಾರಿಗೆ ಸುಂಕವಿಲ್ಲದಂತೆ ಕಳಿಸಲು ಬೇಜಾನ್ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಮೋದಿಗೆ ಈ ಸಲ ದಕ್ಷಿಣದಲ್ಲಿ ಅಂದುಕೊಂಡಷ್ಟು ಸೀಟ್ಗಳನ್ನು ಗೆಲ್ಲುವುದು ಕಷ್ಟ ಇದೆ. ಈ ಕಾರಣಕ್ಕೆ ಮೋದಿ ಎದ್ದು ಬಿದ್ದು ದಕ್ಷಿಣದಿಂದಲೇ ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡ್ತಿರೋದು. ನಾನು ಹೇಳಿದ್ದು ಸರಿ ತಾನೇ? ಸರಿ ಅನಿಸಿದ್ರು ಕಮೆಂಟ್ ಮಾಡಿ, ತಪ್ಪು ಅನಿಸಿದ್ರು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ. ನಮಸ್ಕಾರ.